ಬೆಂಗಳೂರು ಅವ್ರದ್ದು ಲ್ಯಾಂಡ್ ಸರ್ವೆ ಆಗೋಕ್ ಮುಂಚೆ ಪಕ್ಕದ ಜಮೀನವರು 5 ಅಡಿ ಉತ್ತುವರಿ ಮಾಡ್ಕೊಬಿಟ್ಟಿದ್ರು. 250 ಅಡಿ ಸರ್ವೆ ಮಾಡಿ ಫೆನ್ಸಿಂಗ್ ಹಾಕಿದ್ಮೇಲೆ ನೋಡಿ ಸರ್ 5 ಅಡಿ ಸೇವ್ ಆಗಿದೆ. ವ್ಯಾರಂಟಿ ಅಂದ್ರೆ ನಾವು ಸುಮ್ನೆ ಕೊಡಲ್ಲ ಸರ್, ರೈಟಿಂಗ್ ಅಲ್ಲಿ ಕೊಡ್ತೀವಿ ನಿಮ್ಗೆ ವ್ಯಾರಂಟಿ. ಕೆಲವರು ಹೇಳ್ತಾರೆ ಸರ್ 30-35 ವರ್ಷ ಅಂತ ಹೇಳ್ತಾರೆ. ಟಾಟಾದವ್ರು ಯಾವತ್ತು 30-35 ವರ್ಷ ಯಾವ ಪ್ರಾಡಕ್ಟ್ಗೂ ಬರಲ್ಲ, ಮಿನಿಮಮ್ 15 ವರ್ಷ. ಟಾಟಾದವ್ರು ಏನು ನಿಮ್ಗೆ ಗ್ಯಾರಂಟಿ ಕೊಡ್ತಾರೋ ನಾವು ಅದೇ ತರನೇ ಬಿಲ್ ಅಲ್ಲಿ 15 ವರ್ಷ ವ್ಯಾರಂಟಿ ಅಂತ ಕೊಡ್ತೀವಿ. ಮತ್ತೆ ನಮ್ದು ವರ್ಕ್ ಗೆ 10 ವರ್ಷ ಗ್ಯಾರಂಟಿ ಕೊಡ್ತೀವಿ. 8 ಅಡಿ ಕಲ್ಲು, 2 ಅಡಿ ಕೆಳಗಡೆ ಡೀಪ್ ಹೋಗಿದೆ, 6 ಅಡಿ ಮೆಸ್ಸು. ಕೆಲವ್ರು ಹಾಕ್ತಾರೆ 6 ಅಡಿ ಮೆಸ್ಗೆ ಬರೀ 3 ಲೈನ್ ತಂತಿ ಹಾಕ್ತಾರೆ. 4 ಲೈನ್ ತಂತಿ ಹಾಕಿದೀವಿ ಸರ್. 1 2 3 4 ತಂತಿ ನಾವು ಬೇರೆ ಯಾವ್ದು ಹಾಕಲ್ಲ ಸರ್, ಟಾಟಾನೆ. ನೋಡಿ ಸರ್ ನಿಮ್ ಕಣ್ ಮುಂದೆನೆ ತೋರಿಸ್ತಾ ಇದೀವಿ. 1 ಎಕರೆ 2 ಎಕರೆ 3 ಎಕರೆ 10 ಎಕರೆ 20 ಎಕರೆ 50 ಎಕರೆ ಗಂಟ ವರ್ಕ್ ಮಾಡಿದೀವಿ. ರೀಸೆಂಟ್ ಆಗಿ ನಾವು ಬೈತ್ವಾಂಗ್ಲದ ಹತ್ರ ಬೆಳಗಾವಿ MLA ಅವ್ರದ್ದು ವರ್ಕ್ ಮಾಡಿದೀವಿ. 50 ಎಕರೆ ಲ್ಯಾಂಡ್ ವರ್ಕ್ ಮಾಡಿಸ್ಕೊಟ್ಟಿದೀವಿ. ಬರೀ ತಂತಿ ಹಾಕೊಡ್ಬೇಕು ಅಂದ್ರೆ 7 ಅಡಿ ಕಲ್ಗೆ 7 ಲೈನ್ ತಂತಿ ಹಾಕೊಡ್ತೀವಿ. ಕಸ್ಟಮರ್ ಯಾವ ತರ ಬೇಕಾದ್ರೂ ಹಾಕೊಡ್ತೀವಿ. ಬೇಕಾದ್ರೆ ಇಂಟು ಬೇಕು ಅಂದ್ರೆ ಇಂಟೂನು ಹಾಕೊಡ್ತೀವಿ. ನಾಟೆಡ್ ಮೆಸ್ಸು, ಡೈಮಂಡ್ ಮೆಸ್ಸು, ಮುಳ್ ತಂತಿ, ವಾಲ್ ಕಾಂಪೌಂಡ್ 4 ತರ ವರ್ಕ್ ಮಾಡ್ಕೊಡ್ತೀವಿ. ಫೋಲ್ ಬಂದು ನಿಮ್ಗೆ 6 ಅಡಿ 7 ಅಡಿ 8 ಅಡಿ 9 ಅಡಿ ಯಾವಷ್ಟು ಅಡಿ ಬೇಕಾದ್ರೂ ಫೋಲ್ ಹಾಕ್ಸ್ಕೊಡ್ತೀವಿ. 8 ಅಡಿ ಕಲ್ಗೆ 4 ಲೈನ್ ತಂತಿ ಹಾಕ್ಲೇಬೇಕು. ಮೆಸ್ಸು ಬಂದು ನಿಮ್ಗೆ 10 ಗೇಜ್ ಹಾಕೊಡ್ತೀವಿ. ಲೋಕಲ್ ಯಾವ್ದು ಹಾಕಲ್ಲ, ಟಾಟಾನೇ ಹಾಕೊಡ್ತೀವಿ. ತಂತಿ ನೋಡಿ 100 GSM ಹಾಕ್ಬೇಕು. ಇವಾಗ ನಮ್ದು 15 ವರ್ಷ ಇದೇ ಫೀಲ್ಡ್ ಅಲ್ಲೇ ಮಾಡ್ತಾ ಇದೀವಿ. ಸುಮಾರು ಒಂದು 200-250 ಗಂಟೆ ಕೆಲಸ ಮಾಡ್ಸಿದೀವಿ. ಈ ಲ್ಯಾಂಡ್ ಹತ್ರ 10 ಜನ ಲೇಬರ್ ಕೆಲಸ ಮಾಡ್ತಾ ಇದಾರೆ. ಲ್ಯಾಂಡ್ ಕ್ಲಿಯರ್ ಆಗೋ ಗಂಟ ನಾವು ಹೋಗಲ್ಲ ಸರ್, ಇಲ್ಲೇ ಇದ್ದು ಕೆಲಸ ಮಾಡಿಸ್ತೀವಿ. 15 ವರ್ಷ ಎಲ್ಲ ಎಕ್ಸ್ಪೀರಿಯನ್ಸ್ ಇರೋ ಲೇಬರ್. ಕಬ್ಬನ್ ತೋಟ ಇದೆ, ಈ ಕಡೆ ಜಮೀನ್ ಇದೆ. ನೋಡಿ ಸರ್ ಯಾವ ತರ ವರ್ಕ್ ಮಾಡ್ತಾ ಇದೀವಿ. ಇಂಥ ಇಕ್ಕಟ್ಟಲ್ಲೂ ನಾವು ಕೆಲಸ ಮಾಡ್ಕೊಡ್ತಾ ಇದೀವಿ. ಕಲ್ ಭೂಮಿ ಇರ್ಲಿ ಆ ಕಡೆನೂ ನಾವು ವರ್ಕ್ ಮಾಡ್ಕೊಡ್ತೀವಿ. ಇವ್ರಿಗೆ ಕೆಲಸ ಕೊಟ್ಟಿದ್ದೀವಿ, ಒಳ್ಳೆ ಕಮ್ಮಿ ರೇಟಲ್ಲಿ ಮಾಡ್ಕೊಡ್ತಾರೆ, ಚೆನ್ನಾಗಿ ಮಾಡ್ತಾರೆ. 3 ದಿವಸ ಕೆಲಸ ಬಿಟ್ಕೊಡ್ತಾರೆ. ಮಾಡ್ಸೋರಾದ್ರೆ ಇವ್ರ ಕೈಲಿ ಮಾಡಿಸಿ. ಸರ್ ನಮಸ್ಕಾರ ಸರ್. ಸರ್ ನಮ್ಮ ಹೆಸರು ನಂದೀಶ್ ಅಂತೇಳಿ. ನಮ್ಮದು ಚಾಮುಂಡೇಶ್ವರಿ ಫೆನ್ಸಿಂಗ್ ವರ್ಕ್ ಅಂತ ಸರ್. ನಾವು ಮಾಡೋದು ಫೆನ್ಸಿಂಗ್ ವರ್ಕು. ನೋಡಿ ಸರ್ ಫೆನ್ಸಿಂಗ್ ವರ್ಕು ಯಾವ ಟೈಪ್ ಮಾಡ್ತೀವಿ, ಯಾವ ಥರ ಮಾಡ್ತೀವಿ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸಂಪೂರ್ಣವಾಗಿ ಈ ವಿಡಿಯೋ ನೋಡಿ. ನಮ್ಮದು ಆಫೀಸ್ ಬಂದು ಮೈಸೂರಲ್ಲೂ ಇದೆ ಸರ್, ಮದ್ದೂರಲ್ಲೂ ಇದೆ, ಬೆಂಗಳೂರಲ್ಲೂ ಇದೆ ಸರ್. ನೀವು ಎಲ್ಲಿಗೆ ಬೇಕಾದ್ರೂ ಕಾಂಟ್ಯಾಕ್ಟ್ ಮಾಡಿ. ಸರ್ ಇದು ಬಂದು ಮಂಡ್ಯದ ಹತ್ರ ಮಾಡ್ತಾ ಇರೋದು ಸರ್. 2 ಎಕರೆ ಲ್ಯಾಂಡು, ಒಂದು 250 ಪೋಲ್ ತೊಗೊಂಡಿದೆ. 2 ಎಕರೆ ಲ್ಯಾಂಡು. ಮೆಸ್ ವರ್ಕು 8 ಫೀಟ್ ಫೋಲ್ ಹಾಕಿದ್ದೀವಿ. 2 ಫೀಟ್ ಡೀಪ್ ಹೊಡಿತೀವಿ ಸರ್. ನೋಡಿ ನಾವು ಯಾವುದೇ ಕೆಲಸ ಮಾಡಿದ್ರು ಇವಾಗ 8 ಅಡಿ ಕಲ್ಲಿಗೆ 2 ಅಡಿ ಹೊಡಿಲೇಬೇಕು ಸರ್. 7 ಅಡಿ ಕಲ್ಗೂ 2 ಅಡಿ ಹೊಡಿಲೇಬೇಕು. 2 ಅಡಿ ಹೊಡಿಲಿಲ್ಲ ಅಂದರೆ ಅದು ಏನಾಗುತ್ತೆ ಅಂದರೆ ಒಂದು 6 ತಿಂಗಳು 7 ತಿಂಗಳಿಗೆಲ್ಲ ಕಲ್ಲು ಬಿದ್ದೋಗ್ಬಿಡುತ್ತೆ ಸರ್. ಅದಕ್ಕೆ ಏನು ವ್ಯಾರಂಟಿ ಬರೋಲ್ಲ ಸರ್. ನೋಡಿ ಇದು 8 ಅಡಿ ಕಲ್ಲು ಸರ್. 2 ಅಡಿ ಗುಂಡಿ ಹೊಡೆದಿದ್ದೀವಿ. ಮತ್ತು 6 ಅಡಿ ಮೆಸ್ ಇದೆ ಸರ್. ಮೆಸ್ಸು ನೋಡಿ ಸರ್, ಇದು ಈ ಥರ ಶಾರ್ಪ್ನೆಸ್ಸೇ ಕೊಡಬೇಕು. ಏನಕ್ಕೆ ಈ ಥರ ಶಾರ್ಪ್ನೆಸ್ ಕೊಡಬೇಕು ಅಂದರೆ ಆ ಕಡೆಯಿಂದ ಹತ್ಕೊ ಬಂದ್ರೂ ಇದು ಹತ್ಕೊ ಬರಬಾರ್ದು. ಯಾರೇ ಒಬ್ಬರು ಮನುಷ್ಯರಾಗಲಿ ಯಾವುದೇ ಆಗಲಿ ಕಳ್ತನ ಆಗಲಿ ಈ ಥರ ಆದ್ರೇ ಈ ಥರ ಹಾಕ್ಸ್ಕೊಂಡ್ರೆ ಹತ್ಕೊಂಡು ಬರೋಕ್ಕಾಗಲ್ಲ ಸರ್. ಇದು 8 ಅಡಿ ಕಲ್ಲು. ನೋಡಿ ಸರ್ ಇದು 8 ಅಡಿ ಕಲ್ಲು, 2 ಅಡಿ ಕೆಳಗಡೆ ಡೀಪ್ ಹೋಗಿದೆ ಸರ್. 6 ಅಡಿ ಮೆಸ್ಸು ಸರ್. ಕೆಲವ್ರು ಹಾಕ್ತಾರೆ 6 ಅಡಿ ಮೆಸ್ಗೆ ಬರೀ 3 ಲೈನ್ ತಂತಿ ಹಾಕ್ತಾರೆ ಸರ್. ಇಲ್ಲಿ ನೋಡಿ 4 ಲೈನ್ ತಂತಿ ಹಾಕಿದ್ದೀವಿ ಸರ್. 1 2 3 4 ನೀವೇ ನೋಡ್ತಾ ಇದ್ದೀರಲ್ಲ ಸರ್. ಅರ್ಧ ಅಡಿಗೆ ನೋಡಿ ಸರ್, ಅರ್ಧ ಅಡಿ ಒಂದು ತಂತಿ ಹಾಕ್ತೀವಿ, ಮತ್ತೆ 2 ಅಡಿ ಒಂದು, ಮತ್ತೆ 2 ಅಡಿಗೆ ಒಂದು, ಮತ್ತೆ ಲಾಸ್ಟ್ಗೆ ಅರ್ಧ ಅಡಿ ಬಿಟ್ಟು ಮೇಲೆ ಟಾಫಲ್ಲಿ ಹಾಕಿರ್ತೀವಿ ಸರ್. ನೋಡಿ ಸರ್ ಮೆಸ್ಸು ಯಾವ ಥರ ಇದೆ ನೋಡಿ. ಹಿಂಗೆ ಹೇಳಿದ್ರೂ ಟೈಟ್ ಇದೆ, ಲೂಸ್ ಆಗಲ್ಲ. ಕೆಲವರು ಮಾಡ್ತಾರೆ ಸರ್ ವರ್ಕು, ತುಂಬ ಕಡೆ ನೋಡಿರ್ತೀರ, ಹಿಂಗೆ ಹಾಕಿದ್ರೆ ಲೂಸ್ ಬರುತ್ತೆ, ಮತ್ತು ಎಳೆದ್ರೂ ಹೋಗ್ಬಿಡುತ್ತೆ. ಆ ಥರ ಎಲ್ಲ ನಾವು ಮಾಡಲ್ಲ ಸರ್. 4 ಲೈನ್ ತಂತಿ ಹಾಕಿದ್ದೀವಿ ಸರ್. ನಾವು 4 ಲೈನ್ ತಂತಿ ಹಾಕ್ತೀವಿ. ಅದು ತಂತಿ ನಾವು ಬೇರೆ ಯಾವುದು ಹಾಕಲ್ಲ ಸರ್, ಟಾಟಾನೇ. ನೋಡಿ ಸರ್ ನಿಮ್ಮ ಕಣ್ಣು ಮುಂದೆನೇ ತೋರಿಸ್ತಾ ಇದ್ದೀವಿ. ಟಾಟಾನೇ ಹಾಕೋದು ಸರ್, ಬೇರೆ ಯಾವುದು ಯೂಸ್ ಮಾಡಲ್ಲ ಸರ್. ನಾವು ಲೋಕಲ್ ಮೆಟೀರಿಯಲ್ ಯಾವುದು ಯೂಸ್ ಮಾಡಲ್ಲ. ಟಾಟಾ ಅಂದರೆ ಟಾಟಾನೇ ಹಾಕ್ತೀವಿ ಸರ್. ನೀವು ಎಷ್ಟು ಥರ ವರ್ಕ್ ಮಾಡ್ತೀವಿ ಸರ್? ನೋಡಿ ಸರ್ ಇದು ಮಾಡ್ತಾ ಇರೋದು ಡೈಮಂಡ್ ಮೆಶ್ಶು. ನೆಕ್ಸ್ಟ್ ಇನ್ನೊಂದು ಬಾರ್ಬರ್ಡ್ ವೈರ್ ಮಾಡ್ತೀವಿ ಸರ್, ಬರೀ ಮುಳ್ತಂತಿ. ನೆಕ್ಸ್ಟ್ ಅದಾದಮೇಲೆ ನಾಟೆಡ್ ಮೆಶ್ಶು ಅಂತ ಮಾಡ್ತೀವಿ. ನೆಕ್ಸ್ಟ್ ವಾಲ್ ಕಾಂಪೌಂಡ್ ಅಂತ ಮಾಡ್ತೀವಿ ಸರ್. 4 ಥರ ಕೆಲಸ ಮಾಡ್ತೀವಿ. ನಾಟೆಡ್ ಮೆಶ್ಶು, ಡೈಮಂಡ್ ಮೆಶ್ಶು, ಮತ್ತು ಮುಳ್ತಂತಿ, ವಾಲ್ ಕಾಂಪೌಂಡು 4 ಥರ ವರ್ಕ್ ಮಾಡ್ಕೊಡ್ತೀವಿ ಸರ್. ಕಸ್ಟಮರ್ ಯಾವ ಥರ ಕೇಳ್ತಾರೆ ನಾವು ಆ ಥರ ಮಾಡ್ಕೊಡ್ತೀವಿ. ಫೋಲು ಬಂದು ನಿಮಗೆ 6 ಅಡಿ 7 ಅಡಿ 8 ಅಡಿ 9 ಅಡಿ ಸಿಗುತ್ತೆ ಸರ್. ಎಷ್ಟು ಅಡಿ ಬೇಕಾದರೂ ಫೋಲ್ ಹಾಕ್ಸ್ಕೊಡ್ತೀವಿ. ಎಷ್ಟು ಅಡಿ ಕಸ್ಟಮರ್ ಎಷ್ಟು ಅಡಿ ಬೇಕಾದರೂ ನಾವು ಕೇಳಿದ್ರು ನಾವು ಹಾಕ್ಸ್ಕೊಡ್ತೀವಿ. 8 ಅಡಿ ಕಲ್ಲಿಗೆ 4 ಲೈನ್ ತಂತಿ ಹಾಕಲೇಬೇಕು. 7 ಅಡಿ ಕಲ್ಲಿಗೆ 3 ಲೈನ್ ತಂತಿ ಹಾಕ್ಬೇಕು. ಕೆಲವ್ರು ಹಾಕ್ತಾರೆ 3 ಲೈನ್. 8 ಅಡಿ ಕಲ್ಲಿಗೆ ಬರೀ 3 ಲೈನ್ ಹಾಕ್ಬಿಟ್ಟು ಹೊಂಟೋಗ್ತಾರೆ. ನಾವು ಆ ಥರ ಮಾಡಲ್ಲ ಸರ್. 4 ಲೈನ್ ತಂತಿ ಹಾಕ್ಕೊಡ್ತೀವಿ. 6 ಅಡಿ ಮೆಶ್ ಹಾಕ್ಕೊಡ್ತೀವಿ. ಮೆಶ್ಶು ಬಂದು ನಿಮಗೆ 10 ಗೇಜ್ ಹಾಕ್ಕೊಡ್ತೀವಿ ಸರ್. ಯಾವುದು ಲೋಕಲ್ ಯಾವುದು ಹಾಕಲ್ಲ, ಟಾಟಾನೇ ಹಾಕ್ಕೊಡ್ತೀವಿ. 10 ಗೇಜ್ ಹಾಕ್ಕೊಡ್ತೀವಿ ಸರ್ ಮೆಶ್ಶು. ಕ್ವಾಲಿಟಿ ಮೆಶ್ಶು. ಮತ್ತು 100 GSM ನೋಡಿ ಸರ್. ಇಲ್ಲಿ ತಂತಿ ನೋಡಿ 100 GSM ಹಾಕಬೇಕು. ಲೋಕಲ್ ಯಾವುದು ಹಾಕ್ಬಾರ್ದು. ಮತ್ತು ಜಿಂಕ್ ಕೋಟೆಡೇ ಇರಬೇಕು. ಜಿಂಕ್ ಕೋಟೆಡ್ ಇಲ್ಲ ಅಂದರೆ ನಿಮಗೆ ರಸ್ಟ್ ಹಿಡಿಯುತ್ತೆ, ತುಕ್ಕಿ ಹಿಡಿಯುತ್ತೆ, ತುಂಬ ಚಾನ್ಸಸ್ ಇರುತ್ತೆ ಸರ್. ಒಂದು 8 ವರ್ಷ, ಒಂದು 5 ವರ್ಷ 6 ವರ್ಷಕ್ಕೆಲ್ಲ ರೆಸ್ಟ್ ಹಿಡಿದ್ಬಿಡುತ್ತೆ. ನಮ್ದ್ರಲ್ಲಿ ಹಂಗಲ್ಲ ಸರ್. ಮೆಟೀರಿಯಲ್ಗೆಲ್ಲ 15 ವರ್ಷ ವ್ಯಾರಂಟಿ ಕೊಡ್ತೀವಿ. ಮತ್ತು ಅದಾದಮೇಲೆ ವ್ಯಾರಂಟಿ ಅಂದರೆ ನಾವು ಸುಮ್ಮನೆ ಕೊಡಲ್ಲ ಸರ್, ರೈಟಿಂಗಲ್ಲಿ ಕೊಡ್ತೀವಿ ನಿಮಗೆ ವ್ಯಾರಂಟಿ. ರೈಟಿಂಗಲ್ಲಿ ಬಿಲ್ ಸಮೇತ ನಾವು ವ್ಯಾರಂಟಿ ಕೊಡ್ತೀವಿ ಸರ್. ಕೆಲವ್ರು ಹೇಳ್ತಾರೆ 30 ವರ್ಷ 35 ವರ್ಷ ಅಂತಾರೆ ಸರ್. ಒಂದು ಮೆಟೀರಿಯಲ್ಗೆ ಯಾವತ್ತೂ ಅಷ್ಟೇ 30-35 ವರ್ಷ ಯಾರು ಓಕೆ ಕೊಡಲ್ಲ ಸರ್. ಮಿನಿಮಮ್ 15 ವರ್ಷ ವ್ಯಾರಂಟಿ ಕೊಡ್ತೀವಿ. ಮತ್ತು ನಮ್ಮದು ವರ್ಕ್ಗೆ 10 ವರ್ಷ ಗ್ಯಾರಂಟಿ ಕೊಡ್ತೀವಿ ಸರ್. ಏನೇ ಇರಲಿ, ನಿಮಗೆ ಕಲ್ಲು ಲೂಸ್ ಆಗಿರಲಿ ಮತ್ತು ತಂತಿ ಲೂಸ್ ಆಗಿರಲಿ, ನೋ ಕಾಸ್ಟಿಂಗು
₹1 ಅಮೌಂಟ್ ತೊಗೊಳ್ಳಲ್ಲ, ಫ್ರೀಯಾಗಿ ವರ್ಕ್ ಮಾಡಿಕೊಡ್ತೀವಿ. 10 ವರ್ಷ ವ್ಯಾರಂಟಿ ಕೊಡ್ತೀವಿ ನಮ್ಮ ವರ್ಕ್ಗೆ. ಸರ್ ಕೆಲವರು ಹೇಳ್ತಾರೆ ಸರ್ 30-35 ವರ್ಷ ಅಂತ ಹೇಳ್ತಾರೆ ಸರ್. ನೋಡಿ ಸರ್, ಟಾಟಾದವರು ಯಾವತ್ತು 30-35 ವರ್ಷ ಯಾವ ಪ್ರಾಡಕ್ಟ್ಗೂ ಬರಲ್ಲ ಸರ್. ಮಿನಿಮಮ್ 15 ವರ್ಷ. ನಾವು ಒರಿಜಿನಲ್ಲು ಸರ್, ಟಾಟಾದವ್ರು ಏನು ನಿಮಗೆ ಗ್ಯಾರಂಟಿ ಕೊಡ್ತಾರೋ ನಾವು ಅದೇ ಥರನೇ ಬಿಲ್ಲಲ್ಲಿ 15 ವರ್ಷ ವ್ಯಾರಂಟಿ ಅಂತ ಕೊಡ್ತೀವಿ, ವರ್ಕಿಗೆ 10 ವರ್ಷ ಅಂತ ಕೊಡ್ತೀವಿ. ನೋಡಿ ಸರ್, ರೈತರ ಹತ್ರ ಮೋಸ ಮಾಡಿ ದುಡ್ಡು ಮಾಡಲ್ಲ ಸರ್. ಒಂದು ಕೆಲಸದಲ್ಲಿ ನಮಗೆ 2,000 ಸಿಗಲಿ ನಮ್ಗೆ ಅದೇ ತೃಪ್ತಿ ಸರ್. ಲಕ್ಷಾಂತರ ರೂಪಾಯಿ ಎಲ್ಲ ವ್ಯವಹಾರ ಮಾಡಲ್ಲ ಸರ್, ಲಕ್ಷಾಂತರ ರೂಪಾಯಿ ಎಲ್ಲ ಮೋಸ ಮಾಡಿ ನಾವು ದುಡ್ಡು ಮಾಡಲ್ಲ. ನಮ್ಗೆ ಏನಿದೆಯೋ ಆನೆಸ್ಟಾಗಿ ಹೇಳ್ತೀವಿ ಸರ್, ಅದನ್ನು ನಾವು ಬಿಲ್ ಸಮೇತ ಕೊಡ್ತೀವಿ. ಏನೇ ಇದ್ರೂ ಪ್ರೂಫಲ್ಲಿ ಬಿಲ್ ಸಮೇತ ಕೊಡ್ತೀವಿ. 15 ವರ್ಷ ವ್ಯಾರಂಟಿ ಕೊಡ್ತೀವಿ, ಮತ್ತು ವರ್ಕಿಗೆ 10 ವರ್ಷ ವ್ಯಾರಂಟಿ ಕೊಡ್ತೀವಿ ಸರ್. ಎಷ್ಟು ಕೆಲಸ ಮಾಡಿದ್ರೆ ಯಾವ ಥರ ಕೆಲಸಗಳು ಮಾಡ್ತೀರಾ ಸರ್? ನಾವು ಸುಮಾರು ವರ್ಕ್ ಮಾಡಿದ್ದೀವಿ ಸರ್. ಇವಾಗ ನಮ್ಮದು 15 ವರ್ಷ ಇದೇ ಫೀಲ್ಡಲ್ಲೇ ಮಾಡ್ತಾಯಿದ್ದೀವಿ. ಸುಮಾರು ಒಂದು 200-250 ಗಂಟೆ ಕೆಲಸ ಮಾಡಿಸಿದ್ದೀವಿ ಸರ್. ಎಲ್ಲ ತುಂಬ ಲ್ಯಾಂಡು ನಾವು ನೋಡಿ ಸರ್, ನಾವು 1 ಎಕರೆ 2 ಎಕರೆ 3 ಎಕರೆ ಇರಲಿ ಸರ್, ಸೈಟು ಇರಲಿ ಸರ್, ನಾವು ಮಾಡಿಸ್ಕೊಡ್ತೀವಿ. 1 ಎಕರೆ 2 ಎಕರೆ 3 ಎಕರೆ 10 ಎಕರೆ 20 ಎಕರೆ 50 ಎಕರೆ ಗಂಟ ವರ್ಕ್ ಮಾಡಿದ್ದೀವಿ ಸರ್. ಇವಾಗ ರೀಸೆಂಟಾಗಿ ನಾವು ಬೈತ್ವಾಂಗ್ಲದ ಹತ್ರ ಬೆಳಗಾವಿ ಅವ್ರದ್ದು ಒಬ್ಬರು MLA ಅವ್ರದ್ದು ವರ್ಕ್ ಮಾಡಿದ್ದೀವಿ. 50 ಎಕರೆ ಲ್ಯಾಂಡು ವರ್ಕ್ ಮಾಡಿಸ್ಕೊಟ್ಟಿದ್ದೀವಿ. 7 ಅಡಿ ಕಲ್ಗೆ ಕೆಲವ್ರು ಹೇಳ್ತಾರೆ ನಿಮಗೆ 6 ಲೈನ್ ತಂತಿ ಹಾಕೊಡ್ತೀವಿ. ನೀವು ಕಸ್ಟಮರ್ ಯಾವ ಥರ ಬೇಕಾದರೆ ಇನ್ನೂ 1 ಲಕ್ಷ ಎಕ್ಸ್ಟ್ರಾ 1 ಲೈನ್ ತಂತಿ ಬೇಕಾದರೆ ನಾವು 7 ಲೈನೇ ಹಾಕೊಡ್ತೀವಿ ಸರ್. 7 ಅಡಿ ಕಲ್ಗೆ ಬೇಕಾದರೆ 7 ಲೈನೇ ಹಾಕೊಡ್ತೀವಿ. 8 ಅಡಿ ಕಲ್ಗೆ ಬೇಕಾದರೆ 7 ಲೈನ್ ಹಾಕ್ತಾರೆ, ಅವಾಗ 8 ಲೈನೇ ಹಾಕೊಡ್ತೀವಿ ನಾವು. ಕಸ್ಟಮರ್ ಇವಾಗ ನಮ್ಮ ಕಸ್ಟಮರ್ ಯಾವ ಥರ ಬೇಕಾದರೆ ನಾವು ಆ ಥರ ಮಾಡೋಕ್ಕೆ ರೆಡಿ ಸರ್. ಇವಾಗ ನಾವು ಹೇಳ್ತೀವಿ 7 ಅಡಿ ಕಲ್ಗೆ, ಬೇರೆಯವ್ರು ಹೇಳ್ತಾರೆ 6 ಲೈನ್ ತಂತಿ ಹಾಕ್ಬಿಡ್ತೀವಪ್ಪ, 750 ರೂಪಾಯಿ ಇಸ್ಕೊತೀವತ್ತ. ಇಲ್ಲ ಸರ್, ನಮ್ದು ಆ ಥರ ಅಲ್ಲ. ಬೇಕಾದ್ರೆ ಕಸ್ಟಮರ್ಗೆ ಇನ್ನೊಂದು ಲೈನ್ ತಂತಿ ಹಾಕೊಡಿ ಅಂದರೆ ನಾವು ಎಕ್ಸ್ಟ್ರಾ ತಂತಿ ಹಾಕ್ಕೊಡ್ತೀವಿ. ಎನಿ ಒಂದು ಕೆಲಸ ಮಾಡಬೇಕು ಅಂದರೆ ನಾವು ಯಾವುದೇ ಒಂದು 7 ಅಡಿ ಫೋಲ್ ಆಗಲಿ, ನಿಮ್ಮ 6 ಅಡಿ ಫೋಲ್ ಆಗಲಿ, 8 ಅಡಿ ಫೋಲ್ ಆಗಲಿ, ಏನೇ ಹಾಕಿದ್ರು 2 ಅಡಿ ಹೊಡಿತೀವಿ ಸರ್ ಗುಂಡಿ. ಕೆಲವ್ರು ಹಾಕ್ತಾರೆ ಸರ್ 1-1.5 ಅಡಿಗೆಲ್ಲ ಹಾಕ್ಬಿಟ್ಟು ಹೋಗ್ತಾರೆ. ಅದು ಯಾವತ್ತೂ ಕಲ್ಲು ನಿಂತ್ಕೊಳ್ಳಲ್ಲ ಸರ್. 6-7 ತಿಂಗಳಿಗೆಲ್ಲ ಕಲ್ಲು ಬಿದ್ದೋಗ್ಬಿಡುತ್ತೆ. ನೀವು ಏನೇ ವರ್ಕ್ ಮಾಡಿದ್ರೂ 2 ಅಡಿ ಗುಂಡಿ ಹೊಡೆಸಲೇಬೇಕು. ನೋಡಿ ಸರ್, ಇದು 2 ಅಡಿ ಹೊಡೆದಿದ್ವಿ. ಇದು ಮೆಶ್ ವರ್ಕು 6 ಅಡಿ ಹಾಕಿದ್ದೀವಿ ಸರ್. 6 ಅಡಿ ಮೆಶ್ ಬಂದಿದೆ. 8 ಅಡಿ ಪೋಲು 6 ಅಡಿ ಹಾಕಿದ್ದೀವಿ. 4 ಲೈನ್ ತಂತಿ ಹಾಕಿದ್ದೀವಿ ಸರ್. ಮತ್ತು ಇದೇ 7 ಅಡಿ ಕಲ್ಗೆ 3 ಲೈನ್ ತಂತಿ ಹಾಕ್ತೀವಿ, 5 ಅಡಿ ಮೆಶ್ ಹಾಕ್ತೀವಿ. ನೆಕ್ಸ್ಟ್ ಅದೇ ಬೇಕು ಅಂದರೆ ನಿಮಗೆ ಇವಾಗ ಬರೀ ತಂತಿ ಹಾಕೊಡ್ಬೇಕು ಅಂದರೆ 7 ಅಡಿ ಕಲ್ಗೆ 7 ಲೈನ್ ತಂತಿ ಹಾಕೊಡ್ತೀವಿ. ಕಸ್ಟಮರ್ ಯಾವ ಥರ ಬೇಕಾದರೂ ಹಾಕೊಡ್ತೀವಿ. ಬೇಕಾದ್ರೆ ಇಂಟು ಬೇಕು ಅಂದರೂ ಇಂಟೂನು ಹಾಕೊಡ್ತೀವಿ ನಾವು. ಇಷ್ಟು ವರ್ಷದಿಂದ ಕೆಲಸ ಮಾಡ್ಕೊಬೋತಿದ್ದೀರಾ, ಎಷ್ಟು ಜನ ಲೇಬರ್ಸ್ ಇದ್ದಾರೆ ಸರ್? ಸರ್, ನಮ್ಮ ಹತ್ರ ಸ್ಟಾರ್ಟಿಂಗ್ ಬಂದಾಗ ನಮ್ಮ ಹತ್ರ 10 ಜನ ಇದ್ದರು ಸರ್. ಇವಾಗ 50 ಜನ ಇದ್ದಾರೆ ಸರ್ ಲೇಬರು. ಆಲ್ ಓವರ್ ಕರ್ನಾಟಕ ಎಲ್ಲ ಕಡೆ ಮಾಡ್ತೀವಿ ಸರ್. ಇವಾಗ ರೀಸೆಂಟಾಗಿ ನಮ್ಮದು ಇವಾಗ ಇದ್ರ ಹತ್ರ ಚನ್ನರಾಯಪಟ್ಟಣದ ಹತ್ರ ಒಂದು ವರ್ಕ್ ನಡೀತೈತೆ, ಮತ್ತು ನಂಜನಗೂಡು ಹತ್ರ ಒಂದು ವರ್ಕ್ ನಡೀತೈತೆ, ಕೋಲಾರದ ಹತ್ರ ವರ್ಕ್ ನಡೀತೈತೆ ಸರ್. ಕೆಲವ್ರು ಏನು ಮಾಡ್ತಾರೆ ಅಂದರೆ ಇವಾಗ ವರ್ಕ್ ಮಾಡಿಸೋ ಟೈಮಲ್ಲಿ ಬರ್ತಾರೆ, ದುಡ್ಡು ಇಸ್ಕೊಂಡು ಹೊಂಟೋಯ್ತಾರೆ. ನಮ್ದು ಆ ಥರ ಅಲ್ಲ ಸರ್. ನಾವೇ ನಿಂತ್ಕೊಂಡು ಅಲ್ಲೇ ಇದ್ದು ಕೆಲಸ ಮಾಡಿಸ್ತೀವಿ. ನೋಡಿ ಸರ್, ಈ ಲ್ಯಾಂಡ್ ಹತ್ರ 10 ಜನ ಲೇಬರ್ ಕೆಲಸ ಮಾಡ್ತಾಯಿದ್ದಾರೆ. ನಾವೇ ಇಲ್ಲಿದ್ದೀವಿ ಸರ್. ಲ್ಯಾಂಡ್ ಕ್ಲಿಯರ್ ಆಗೋ ಗಂಟ ನಾವು ಹೋಗಲ್ಲ ಸರ್, ಇಲ್ಲೇ ಇದ್ದು ಕೆಲಸ ಮಾಡಿಸ್ತೀವಿ. ಕೆಲವ್ರು ಹಂಗಲ್ಲ ಸರ್, ಬರ್ತಾರೆ ದುಡ್ಡು ಇಸ್ಕೊಂಡು ಹೊಂಟೋಯ್ತಾರೆ. ಲೇಬರ್ ಮಾಡಲಿ ಬಿಡಲಿ ಅವರು ಏನು ಹೇಳಲ್ಲ. ಬಟ್ ಕಸ್ಟಮರ್ ನಮ್ಗೆ ಆ ಥರ ಅಲ್ಲ ಸರ್. ನಾವು ಅಲ್ಲಿ ನಿಂತ್ಕೊಂಡು ಕೆಲಸ ಮಾಡಿಸ್ತೀವಿ. 1 ಎಕರೆಗೆ ಎಷ್ಟು ಪೋಲು ಸರ್? ಇವಾಗ 1 ಎಕರೆ ಅಂದರೆ ನೋಡಿ ಸರ್, 1 ಎಕರೆಗೆ 150ರಿಂದ 160 ಕಲ್ಲು ಬೀಳುತ್ತೆ ಸರ್. 1 ಎಕರೆಗೆ 150ರಿಂದ 160 ಪೋಲ್ ಬೀಳುತ್ತೆ. ಮತ್ತು ಅದು ನಾವು ಇವಾಗ 6 ಅಡಿಗೆ 6 ಅಡಿ ಒಂದು ಹಾಕೋದು ಸರ್. ಮತ್ತು ಸಪೋರ್ಟಿಂಗ್ ಬಂದು ನಾವು 2 ಕಲ್ಲು ಕೊಡ್ತೀವಿ. ಮೆಸ್ಗೂ 6 ಅಡಿ. ಕೆಲವರು 6 ಅಡಿಗೆ ಹಾಕ್ಸ್ಕೋತಾರೆ, ನಾವು ಕೆಲವರು 8 ಅಡಿಗೆ ಹಾಕ್ಸ್ತಾರೆ. ಕಸ್ಟಮರ್ ಯಾವ ಥರ ಕೇಳ್ತಾರೆ ನಾವು ಆ ಥರ ಹಾಕಕ್ಕೆ ರೆಡಿ ಸರ್. ನಮ್ಮ ಲೇಬರ್ ನೋಡಿ ಸರ್, ಇದು ನೋಡ್ತಾ ಇದ್ದೀರಲ್ಲ, ನಮ್ಮ ಲೇಬರ್ ಇಲ್ಲಿ 10 ಜನ ಕೆಲಸ ಮಾಡ್ತಾ ಇದ್ದಾರೆ. ನೋಡಿ ಸರ್, ಎಲ್ಲ ಹಳಬ್ರು ಸರ್. 15 ವರ್ಷ ಎಲ್ಲ ಎಕ್ಸ್ಪೀರಿಯನ್ಸ್ ಇರೋ ಲೇಬರ್ ಸರ್. ಯಾರು ಹೊಸಬ್ರನ್ನ ಯಾರು ಹಾಕಲ್ಲ ಸರ್, ಎಲ್ಲ ಹಳೆ ಲೇಬರ್ಗಳೇ. ನೋಡಿ ಸರ್, ಇವಾಗ ನೀವು ನೋಡ್ತಾ ಇರ್ಬೋದು, ಈ ಕಡೆ ಪಕ್ಕ ಕಬ್ಬಿನ ತೋಟ ಇದೆ, ಈ ಕಡೆ ಜಮೀನಿದೆ. ನೋಡಿ ಸರ್, ಯಾವ ಥರ ವರ್ಕ್ ಮಾಡ್ತಾ ಇದೀವಿ. ಈ ಥರದ್ರಲ್ಲಿ ಕೆಲವರು ಬಂದು ನೋಡ್ಕೊಂಡು ಹೋಗ್ತಾರೆ ಅಷ್ಟೇ, ವರ್ಕ್ ಯಾರು ಮಾಡಲ್ಲ. ನಮ್ಗೆ ಎಷ್ಟೇ ಕಷ್ಟ ಆದ್ರೂ ನಾವು ವರ್ಕ್ ಮಾಡ್ತಾ ಇದೀವಿ. ಇಂಥ ಇಕ್ಕಟ್ಟಲ್ಲೂ ನಾವು ಕೆಲಸ ಮಾಡ್ಕೊಡ್ತಾ ಇದೀವಿ ಸರ್. ಎಲ್ಲೇ ಇದ್ರೂ ನಿಮಗೆ ಯಾವ ಕಡೆ ಇರಲಿ, ಕಲ್ಲು ಭೂಮಿ ಇರಲಿ, ಆ ಕಡೆನೂ ನಾವು ವರ್ಕ್ ಮಾಡ್ಕೊಡ್ತೀವಿ. ತುಂಬ ಜನ ಫೆನ್ಸಿಂಗ್ ವರ್ಕ್ ಮಾಡ್ತಾರೆ ಸರ್, ನಿಮ್ಮ ಹತ್ರನೇ ಯಾಕೆ ಸರ್? ನೋಡಿ ಸರ್, ತುಂಬ ಜನ ವರ್ಕ್ ಮಾಡ್ತಾರೆ. ನೋಡಿ ಸರ್, ನಮ್ಮ ಹತ್ರನೇ ಏನಕ್ಕೆ ಮಾಡಿಸ್ಬೇಕು ಅಂದರೆ ನಾವು ಎಲ್ಲ ಥರನೇ ಕ್ವಾಲಿಟಿನೇ ಹಾಕೋದು ಸರ್. ಮತ್ತು ಇನ್ನು ನೋಡಿ ಸರ್, ಎಲ್ಲ ಟಾಟಾನೇ ಹಾಕೋದು, ಬೇರೆ ಯಾವುದು ಹಾಕಲ್ಲ ಸರ್. ಕಸ್ಟಮರ್ಗೆ ನಮಗೆ ಟಾಟಾ ಬಿಟ್ಟರೆ ಬೇರೆ ಯಾವುದು ಹಾಕಲ್ಲ ಸರ್. ಲೋಕಲ್ ಯಾವುದು ಹಾಕಲ್ಲ. ಮತ್ತು ಇನ್ನೂ ಕೆಲವ್ರು ಹಾಕ್ತಾರೆ ಸರ್, ಎಲ್ಲ ಲೋಕಲ್ ಹಾಕ್ಬಿಟ್ಟು ಅಷ್ಟು ಅಮೌಂಟು ಇಷ್ಟು ಅಮೌಂಟು ಕಮ್ಮಿಗೆ ಮಾಡ್ತೀನಿ ಅಂತಾರೆ ಸರ್. ನಮ್ಮ ಹತ್ರ ಆ ಥರ ಅಲ್ಲ. ನಾವು ಇವಾಗ ಏನು ಹಾಕಿದ್ದೀವಿ ಟಾಟಾ, ಅದಕ್ಕೆ ವ್ಯಾರಂಟಿ ಸಮೇತ ನಾವು ಕೊಡ್ತೀವಿ. 15 ವರ್ಷ ವ್ಯಾರಂಟಿ ಕೊಡ್ತೀವಿ. ಒಳ್ಳೆ ಕ್ವಾಲಿಟಿ ಮೆಟೀರಿಯಲ್ಲೇ ಹಾಕ್ಕೊಡ್ತೀವಿ, ಚೆನ್ನಾಗಿರೋದೇ ಹಾಕ್ಕೊಡ್ತೀವಿ ಸರ್. ಕಸ್ಟಮರ್ ಯಾವ ಥರ ಕೇಳ್ತಾರೆ ನಾವು ಆ ಥರ ಹಾಕ್ಕೊಡ್ತೀವಿ. ನೋಡಿ ಸರ್, ಇವರೇ ಓನರು. ನೋಡಿ ಸರ್, ಈ ಲ್ಯಾಂಡ್ಗೆ ಇವರೇ ಓನರು. ನೋಡಿ ಸರ್, ಇವರು ಯಾವ ಥರ ಕೇಳಿದಾರೆ ಮೆಟೀರಿಯಲ್ ನಾವು ಹಾಕ್ಕೊಟ್ಟಿದ್ದೀನಿ. ಅವ್ರನ್ನೇ ಕೇಳಿ ಸರ್, ನಾವು ಯಾವ ಥರ ಮೆಟೀರಿಯಲ್ ಹಾಕ್ಕೊಟ್ಟಿದ್ದೀವಿ ಅಂತ. ಹೌದು, ನಾವೇ ಓನರು. ಇವ್ರಿಗೆ ಕೆಲಸ ಕೊಟ್ಟಿದ್ದೀವಿ. ಒಳ್ಳೆ ಕಮ್ಮಿ ರೇಟಲ್ಲಿ ಮಾಡಿಕೊಡ್ತಾರೆ, ಚೆನ್ನಾಗಿ ಮಾಡ್ತಾರೆ. 3 ದಿವಸ ಕೆಲಸ ಬಿಟ್ಕೊಡ್ತಾರೆ. ಮಾಡಿಸೋರಾದ್ರೆ ಇವ್ರ ಕೈಲಿ ಮಾಡಿಸಿ ಕಮ್ಮಿ ಬಜಾರಲ್ಲಿ ಮಾಡಿಕೊಡ್ತಾರೆ. ನೋಡಿ ಸರ್, ಇವ್ರಿಗೆ 15 ವರ್ಷ ಇದು ವ್ಯಾರಂಟಿ ಕಾರ್ಡ್ ಕೊಟ್ಟಿದ್ದೀವಿ. ನೋಡಿ ಸರ್, ತುಂಬ ಜನ ಹೇಳ್ತಾರೆ ಯಾರು ವ್ಯಾರಂಟಿ ಕಾರ್ಡ್ ಕೊಡಲ್ಲ. ನಾವು ನೋಡಿ ಸರ್, 15 ವರ್ಷ ವ್ಯಾರಂಟಿ ಕೊಟ್ಟಿದ್ದೀವಿ. ಮೆಟೀರಿಯಲ್ಗೆ ಯಾವುದೇ ಇದ್ರೂ 15 ವರ್ಷ ಗ್ಯಾರಂಟಿ ಕೊಟ್ಟಿದ್ದೀವಿ ಸರ್. ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕಂದ್ರೆ ಯಾವ ಥರ ಕಾಂಟ್ಯಾಕ್ಟ್? ಸರ್, ಕೆಳಗಡೆ ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇರುತ್ತೆ ಸರ್. ನಮ್ಮದು ಆಫೀಸ್ ಬಂದು ಮೈಸೂರಲ್ಲಿ ಇದೆ.
ಬೆಂಗಳೂರಲ್ಲಿ ಇದೆ, ಮದ್ದೂರಲ್ಲಿ ಇದೆ ಸರ್. ಯಾವಾಗ ಬೇಕಾದರೂ ಕಾಲ್ ಮಾಡಿ ನಾವು ಇನ್ಫಾರ್ಮೇಷನ್ ಕೊಡ್ತೀವಿ.